ಸುಸ್ಥಿರವಾಗುತ್ತೆ. ಬಹಳ ಮಹತ್ವದ ಮಾತನ್ನು ನಾವೀಗ ಧೃತರಾಷ್ಟ್ರನ ಸಂದರ್ಭದಲ್ಲಿ ನಾವು ತಿಳಿತಾ ಇದ್ದೇವೆ. ಧೃತರಾಷ್ಟ್ರ ಒಂದು ಮಾತನ್ನು ಹೇಳಿದ ದುರ್ಯೋಧನೆಗೆ, ಪಶ್ಚಾತ್ತಾಪ ಪಡ್ತಿ, ಸರ್ವಥಾ ಬೇಡ, ಜೂಜಾಟ ಬೇಡ, ನಿಷೇಧ ಮಾಡಿದ. ಜೂಜಾಟ ಬೇಡ ಅಂತ ನಿಷೇಧ ಮಾಡಿರ್ತಕ್ಕಂತಹ ಧೃತರಾಷ್ಟ್ರ ಎರಡನೇ ಕ್ಷಣದಲ್ಲಿ ಹೇಳ್ತಾನೆ, ನಿನ್ನ ಮನಸ್ಸಿಗೆ ಬಂದದ್ದನ್ನು ನೀನು ಮಾಡು ಮಾಡು ಅಂತ ಹೇಳುವುದಷ್ಟೇ ಅಲ್ಲದೆ ಮಂತ್ರಿಗಳಿಗೆ ಕರೆದು ಹೇಳ್ತಾನೆ, ಸಭೆಯನ್ನು ಕಟ್ಟಿ ಆಗಲಿ ಜೂಜಾಟ ಆಗಬೇಕು, ಸುಹೃದ್ಯೂತಂ, ಗೆಳತನದಿಂದ ಪ್ರೀತಿಯಿಂದ ನಾವು ಜೂಜಾಟ ಆಡ್ತಾ ಇದ್ದೀವಿ, ಇದೇನು ತಪ್ಪಿಲ್ಲ ಅಂತ ತಾನು ಪ್ರೆಸ್ಸಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಎಷ್ಟು ವಿಚಿತ್ರ ನೋಡಿ. ಬೇಡ ಅಂತ ಹೇಳಿದಂತಹ ಧೃತರಾಷ್ಟ್ರ ಬೇಡ ಅಂತ ಹೇಳುವುದಕ್ಕೆ ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಮನುಷ್ಯನಿಗೆ ಈ ಪ್ರಶ್ನೆ ಇದು ಸಾರ್ವಕಾಲಿಕವಾದ ಪ್ರಶ್ನೆ. ಕೆಲವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ, ಕೆಲವರಿಗೆ ಕಮ್ಮಿ ಪ್ರಮಾಣದಲ್ಲಿ. ಈ ಪ್ರಶ್ನೆ ಇಲ್ಲದೆ ಈ ಸಮಸ್ಯೆಗೆ ಒಳಗಾಗದಿರುವಂತಹ ಒಬ್ಬ ವ್ಯಕ್ತಿ ಇಲ್ಲ ಜಗತ್ತಿನಲ್ಲಿ. ಕೇವಲ ಪರಶುಕ್ಲತ್ರಯರು ಮಾತ್ರ ಈ ಬಲಿಗೆ ಬೀಳದವರು, ಈ ಜಾಲಕ್ಕೆ ಸಿಲುಕದವರು. ಅನಿಚ್ಛನ್ನಪಿ ವಾರ್ಷ್ಣೇಯ, ಅರ್ಜುನ ಮಾಡಿದ ಪ್ರಶ್ನೆ ಇದು. ಅರ್ಜುನ ಮಾಡಿದ ಪ್ರಶ್ನೆ. ಯಾವ ಕಾರಣಕ್ಕೆ ಮನುಷ್ಯ ಪಾಪವನ್ನು ಮಾಡ್ತಾನೆ? ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಹಠಾತ್ತಾಗಿ ಅವನಿಗೆ ಪ್ರೇರಣೆ ಆಗುತ್ತೆ, ಆಗಲೇಬೇಕು, ಬೇಡ 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 ಅಂತ ಆ ಕಾರ್ಯವನ್ನು ಮಾಡಿಬಿಡ್ತಾನೆ. ಧೃತರಾಷ್ಟ್ರ ಹಾಗಾಯಿತು. ಈಗ ಇದು ಸಾರ್ವಕಾಲಿಕ ಪ್ರಶ್ನೆ, ಸಾರ್ವಜನಿಕ ಪ್ರಶ್ನೆ, ಸರ್ವಭೂಮಿಗಳಲ್ಲೂ ಈ ಪ್ರಶ್ನೆ ಇದೆ. 14 ಲೋಕಗಳ ಎತ್ತರದಲ್ಲೂ ಈ ಪ್ರಶ್ನೆ ತುಂಬಿದೆ. ಜಗತ್ತಿನ 3 ಜನರಿಗೆ ಮಾತ್ರ ಈ ಸಮಸ್ಯೆ ಕಾಡ್ತಾ ಇಲ್ಲ: ಭಾರತಿ, ವಾಯು, ಲಕ್ಷ್ಮಿ. ಇನ್ನೆಲ್ಲರಿಗೂ ಈ ಸಮಸ್ಯೆ ಇದೆ. ಯಾಕೆ? ನಾನು ರುದ್ರದೇವರು ದೇವರ ಹತ್ರ ಬರ್ತಾರೆ, ದೇವರ ಹತ್ರ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಎರಗಿ ಸರ್ವೋತ್ತಮ ಅಂತ ಸ್ತೋತ್ರ ಮಾಡಿ ಪರಮಾತ್ಮನನ್ನು ಕೊಂಡಾಡಿ 2ನೇ ಕ್ಷಣಕ್ಕೆ ಅವನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗು ಅಂತ ಆಹ್ವಾನ ಕೊಡ್ತಾರೆ. ಯುದ್ಧಕ್ಕೆ ಆಹ್ವಾನವನ್ನು ಕೊಡತಕ್ಕಂತಹ ಒಂದು ದೌರ್ಜನ್ಯ ಧಾರ್ಷ್ಟ್ಯವನ್ನ ಮಾಡಿದಂತೆ ನಮಗೆ ಕಾಣುತ್ತಲ್ಲ. ಇದು ಯಾಕೆ? ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೈನಮಿಹ ವೈರಿಣಂ. ಹಾಗೆ ಇದು ನಮ್ಮಲ್ಲಿರುವಂತಹ ಒಂದು ಆಸುರಿ ಶಕ್ತಿ. ಒಟ್ಟಾರೆ ಇದರ ಸಾರಾಂಶವನ್ನು ನಾವು ತಿಳಿಬೇಕು. ಇದು ಆಸುರಿ ಶಕ್ತಿ. ಇದು ಆ ಆಸುರಿ ಶಕ್ತಿಗೆ ಪಕ್ಕಾಗಿದ್ದದ್ದು, ಅದಕ್ಕೆ ಬಲಿಯಾದದ್ದು ನಮ್ಮ ಮನಸ್ಸು. ಯಾಕೆ ನಮ್ಮ ಮನಸ್ಸು ಬಲಿಯಾಯಿತು? ನಮ್ಮ ಮನಸ್ಸು ದುರ್ಬಲವಾಗಿದೆ. ಆದ್ದರಿಂದ ದುರ್ಬಲ ಯಾಕಾಯಿತು? ಅದಕ್ಕೆ 3 ಕಾರಣಗಳು. ಒಂದು ಯೋಗ್ಯತೆ, 2ನೇದಾಗಿ ಹಿಂದಿನ ಕರ್ಮ, 3ನೇದಾಗಿ ಇಂದಿನ ಸಂಸ್ಕಾರ. ಅನಾದಿ ನಿತ್ಯವಾಗಿರುವಂತಹ ನಮ್ಮ ಯೋಗ್ಯತೆ ಬಹಳ ದುರ್ಬಲವಾಗಿದ್ದರೆ, ಹೇಡಿಯಾಗಿದ್ದರೆ ಈ ತರಹದ ಅವಸ್ಥೆ ನಮಗಿರುವುದು ನಿಶ್ಚಿತ. 2ನೇದಾಗಿ ಹಿಂದಿರುವ ಕರ್ಮ, ನಾವು ಮಾಡಿದಂತಹ ಕೆಟ್ಟ ಪ್ರಾರಬ್ಧ ಕರ್ಮ ವಶಾತ್ ಈ ವಿಧವಾದಂತಹ ಪಾಪಗಳು ನಮ್ಮಿಂದ ಘಟಿಸ್ತದೆ. 3ನೇದಾಗಿ ಇವತ್ತಿನ ನಮ್ಮ ಸಂಸ್ಕಾರ. ನಾವು ಎಷ್ಟರ ಮಟ್ಟಿಗೆ ಶಾಸ್ತ್ರವನ್ನು ಕೇಳಿ ಸಂಸ್ಕಾರವನ್ನು ಕೊಟ್ಟು ನಮ್ಮ ಮನಸ್ಸಿಗೆ ದೃಢಪಡಿಸಿರ್ತೇವೆ, ಅಷ್ಟು ನಮ್ಮ ಮನಸ್ಸು ಗಟ್ಟಿಯಾಗಿರ್ತದೆ. ಇಲ್ಲದೆ ಇದ್ದರೆ ಮನಸ್ಸು ಛಲವಾಯಿ. ಹಾಗಾಗಿ ಈ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರುವಾಗ ಧೃತರಾಷ್ಟ್ರನ ಒಂದು ಸಣ್ಣದಾದಂತಹ ಒಂದು ಸ್ಯಾಂಪಲ್ ಇದು, ಕ್ಲಾಸಿಕ್ ಸ್ಯಾಂಪಲ್. ಸುಂದರವಾಗಿರುವಂತಹ, ಸರ್ವಾಂಗ ಪರಿಪೂರ್ಣವಾಗಿರುವಂತಹದ್ದು. ಕ್ಷಣದಲ್ಲಿ ಬೇಡ ಅಂತ ಹೇಳಿದಂತಹ ಜೂಜಾಟಕ್ಕೆ 2ನೇ ಕ್ಷಣಕ್ಕೆ ಅನುಮತಿಯನ್ನು ಕೊಟ್ಟು ಸಭಾಭವನವನ್ನು ಕೊಟ್ಟುವುದಕ್ಕೆ ಆಜ್ಞೆಯನ್ನು ಕೊಡ್ತಾನೆ ಧೃತರಾಷ್ಟ್ರ. ಆ ರೀತಿಯಾಗಿ ಸಭಾಭವನವನ್ನು ಕೊಟ್ಟಿ ಆಗ್ತದೆ. ಅದಕ್ಕೆ ಹೇಳ್ತಾನೆ, ದೈವಂ ಮತ್ವಾ ಪರಮಂ ದುಸ್ತಾಂಚ. ವಿಚಿತ್ರ, ಅದಕ್ಕೆ ತಿಳುವಳಿಕೆ ಇಲ್ಲದೇನೆ ಅದು ಆಗಬೇಕದು ಒಳ್ಳೆಯದು ಅಂತ ತಿಳ್ಕೊಂಡು ಮಾಡೋದಿಲ್ಲ, ಕೆಟ್ಟದ್ದು ಅಂತೇ ತಿಳಿದು ಮಾಡ್ತಾನೆ. ಇದಿನ್ನೂ ಭಾರಿ. ಮನುಷ್ಯ ಮೊದಲು ತಪ್ಪು ಅಂತ ಅರ್ಥ ಮಾಡಿಕೊಳ್ಳದೇನೆ ಒಳ್ಳೆಯದು ಅಂತ ತಿಳ್ಕೊಂಡು ಮಾಡ್ತಾನೆ. ಇದು ಸರಿ.
ತಪ್ಪನ್ನ ಒಳ್ಳೆಯದು ಅಂತ ತಿಳಿದುಕೊಂಡು ಮಾಡುವುದು ಒಂದು, ತಪ್ಪು ತಪ್ಪು ಅಂತ ಗೊತ್ತಾಗಿದ್ರೂ ದೈವ ಅಂತ ತಿಳಿದು ಮಾಡುವುದು ಮತ್ತೊಂದು. ದೈವಂ ಮತ್ವ ಪರಮಂ ದುಸ್ತರಂಚ, ಇದು ನನ್ನ ದೈವ, ಏನು ಮಾಡಲಿಕ್ಕಿಲ್ಲ, ಇದಕ್ಕೆ ಉಪಾಯವಿಲ್ಲ, ನಾ ಇಲಾಜ್, ಆದ್ದರಿಂದ ಇದನ್ನು ನಾನು ಮಾಡಬೇಕು ಅಂತನ್ನುವ ದೃಷ್ಟಿಯಿಂದ ಉತ್ತರವನ್ನು ಕೊಡ್ತಾನೆ. ಶಶಾಶ ಉಚ್ಚೈಹಿ ಪುರುಷನ್ ಪುತ್ರವಕ್ಕೆ ಸ್ಥಿತೋ ರಾಜ ದೈವ ಸಮ್ಮೂಢಚೇತಾಹ. ಮನುಷ್ಯನಿಗೆ ದೈವ ಸಮ್ಮೂಢಚೇತಾಹ ಈ ಶಬ್ದ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು. ನಮ್ಮ ಮನಸ್ಸಿಗೆ ತಿಳುವಳಿಕೆ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ದೈವ ಬೆಳಕು ಕೊಟ್ಟಿದೆ ಅಂತ ಅರ್ಥ. ಯಾವಾಗ ತಿಳುವಳಿಕೆ ಹೋಗುತ್ತೆ ಆಗ ದೈವ ಕವಿದು ಬಿಟ್ಟಿದೆ ಅಂತ ಅರ್ಥ. ದೈವ ಯಾವಾಗ ನಮ್ಮ ಮೇಲೆ ಮುನಿಸಿ ಬಿಡ್ತದೆ, ಕೋಪಿಸಿಕೊಳ್ತದೆ, ಆಗ ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ ತಿಳುವಳಿಕೆ ಬರುವುದಿಲ್ಲ. ಇದ್ದ ಎಲ್ಲ ತಿಳುವಳಿಕೆ ಕ್ಷಣದಲ್ಲಿ ಮಾಯವಾಗ್ತದೆ. ಅದೇ ಬುದ್ಧಿ, ಅದೇ ವಿದ್ಯೆ, ಅದೇ ತಿಳುವಳಿಕೆ ಎಲ್ಲ ಇದೆ. ಆದರೆ ಅನುಷ್ಠಾನ ಮಾಡುವುದಕ್ಕೆ ಮಾತ್ರ ಅದೇನೂ ಕಾರ್ಯಕಾರಿಯಾಗುವುದಿಲ್ಲ. ಯಾಕೆ? ಮನಸ್ಸು ದೈವದಿಂದ ಮೋಹಿತವಾಗಿದೆ. ಯಾಕೆ ಮೋಹಿತವಾಯಿತು? ಇಷ್ಟು ದೊಡ್ಡ ಜ್ಞಾನಿ ಧರ್ಮರಾಜನ ದೃಷ್ಟಾಂತವನ್ನು ನಾವು ತಿಳಿಯೋಣ. ಯಾವ ಧರ್ಮರಾಜ ಇಡೀ ತನ್ನ ಆಯುಷ್ಯದಲ್ಲಿ ಸತ್ಯವನ್ನು ಬಿಟ್ಟು ಮತ್ತೊಂದನ್ನು ಮಾಡಲಿಲ್ಲ, ಧರ್ಮವನ್ನು ಬಿಟ್ಟು ಅಧರ್ಮದ ಕಡೆಗೆ ಮುಖ ಹಾಕಲಿಲ್ಲ, ಕಣ್ಣೆತ್ತಿ ನೋಡಲಿಲ್ಲ, ಅಂಥ ಧರ್ಮರಾಜ ಕೈಯಲ್ಲಿ ಲೆತ್ತವನ್ನು ತೆಗೆದುಕೊಂಡು ಆಡ್ತಾನೆ. ಇದು ಒಪ್ಲಿಕ್ಕಾಗತ್ತಾ? ಇದು ದೈವ ಸಮ್ಮೂಢ ಚೇತಸ್ಕನಲ್ಲದೆ ಇನ್ನೇನಾಗಲಿಕ್ಕೆ ಉಂಟಿದು? ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಅತ್ಯಂತ ಗಾಢವಾಗಿರುವ ಪ್ರಭಾವವನ್ನು ಮಾಡುತ್ತದೆ. ಧರ್ಮರಾಜನ ಈ ಜೂಜಾಟದ ಒಂದು ಅತಿ ಸಣ್ಣ ಪ್ರಸಂಗ, 2 ದಿನಗಳಲ್ಲಿ ಈ ಜೂಜಾಟವಾಗತ್ತೆ ಅಂತ ಇಟ್ಕೊಂಡ್ರೆ, ಆ 2 ದಿನಗಳ ಒಂದು 4 ಗಂಟೆಯೋ 6 ಗಂಟೆಗಳಲ್ಲಿ ಎಷ್ಟು ಡ್ರಾಮೆಟಿಕ್ ಚೇಂಜ್ ಆಯಿತು. ಏನಿತ್ತು? ಕ್ಷಣದ ಹಿಂದೆ, ರೇಸ್ ಕೋರ್ಸಿನ ಕಥೆಗಳನ್ನು ಕೇಳ್ತಿರ್ತೇವೆ ನಾವು, ಕ್ಷಣದ ಹಿಂದೆ ಇದ್ದದ್ದೇನು? ಸಾರ್ವಭೌಮ, ಸಮ್ರಾಟ್, ರಾಜಾಧಿರಾಜರು ಬಂದು ಕಾಲಿಗೆ ಬಿದ್ದರು, ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದರು, ರಾಜಸೂಯ ಯಾಗವನ್ನು ಮಾಡಿದ, ಜರಾಸಂಧನನ್ನು ಕೊಂದ, ಕೃಷ್ಣನಿಂದ ಪಟ್ಟಾಭಿಷೇಕವಾಯಿತು. ದ್ರೌಪದಿ ಇನ್ನೂ ಹಸೆ ಮಣೆ ಮೇಲೆ ಕೂತ್ಕೊಂಡು ಎದ್ದು ಬಂದಿದ್ದಾಳೆ, ಹಸೆ ತಲೆ ಇದೆ, ಪಟ್ಟಾಭಿಷೇಕವಾದ ಹಸೆ ತಲೆ. ಇಂಥ ಅವಸ್ಥೆಯೊಳಗಿರುವಂತಹ ಧರ್ಮರಾಜ ಅತ್ಯಲ್ಪ ಕಾಲದಲ್ಲಿ ಜೂಜಾಟಕ್ಕೆ ಬಿದ್ದ. ಜೂಜಾಟಕ್ಕೆ ಸೇರಿ ಜೂಜಾಟದಲ್ಲಿ ಎಲ್ಲವನ್ನು ಕಳೆದುಕೊಂಡು ಆದದ್ದೇನು? ವನವಾಸಿಯಾದ. ರಾಜ್ಯ ಹೋಯಿತು, ಪೂರ್ಣ ಭಿಕ್ಷಾಟನ ಮಾಡುವ ಪ್ರಸಂಗ ಬಂತು. ಮತ್ತೆ ತಿರುಗಿ ಬಂತು ರಾಜ್ಯ, 2ನೇ ಸಲ ಮತ್ತೆ ಜೂಜಾಟಕ್ಕೆ ಹೋದ. ಮನುಷ್ಯನಿಗೆ ಏನು ಮೋಹ ಬರುತ್ತೋ, ಯಾಕಾಗತ್ತೋ, ಏನಿದಕ್ಕೆ ಉತ್ತರ ಏನಿಲ್ಲ, ಇದಕ್ಕೆ ಏನು ಉತ್ತರ ಇಲ್ಲ. ಮನುಷ್ಯ ಕೈ ಸುಟ್ಕೊಂಡ, ಶೇರಿನಲ್ಲಿ ತಾನು ಹಣವನ್ನು ಹಾಕಿಕೊಂಡು ಕೈ ಸುಟ್ಟುಕೊಂಡ, ಮತ್ತೂ ಹಣ ಹಾಕಿತಾನೆ. ಜೂಜಾಟದಲ್ಲಿ ಹಾಕಿ ಸುಟ್ಟುಕೊಂಡ, ಮತ್ತೂ ಹಣ ಹಾಕ್ತಾನೆ. ಗೆಲ್ತೀನಿ ನಾನು ಅಂತನ್ನುವಂತಹ ಮೋಹಕ್ಕೆ ಬೀಳ್ತಾನೆ. ಇದು ಎಲ್ಲಿ ಮೋಹ ಬಂತು? ಇದು ಯಾವ ಮೋಹ ಬಂತು? ಯಾಕೆ ಬಂತಿದು? ಇದಕ್ಕೆ ನೋ ಎಕ್ಸ್ಪ್ಲನೇಷನ್, ಇದಕ್ಕೆ ಲಾಜಿಕ್ ಇಲ್ಲ, ರಾಷನಾಲಿ ಇಲ್ಲ. ಕಾರಣ ವಿಮರ್ಶೆಯನ್ನು ಮಾಡಿ ಹೀಗೆ ಅಂತನ್ನುವುದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಹಾಭಾರತ ಕೊನೆಯಲ್ಲಿ ಉತ್ತರವನ್ನು ಹೇಳುತ್ತದೆ. ಆ ಕೊನೆಯ ಉತ್ತರವನ್ನು ಮೊಟ್ಟ ಮೊದಲಿಗೆ ಹೇಳುತ್ತದೆ, ದೈವ ಸಮ್ಮೂಢ ಚೇತಾಹ. ಇಡೀ ಜಗತ್ತನ ಸುತ್ತ ತಿರುಗಿ ಬನ್ನಿ, ಅನೇಕ ಜನ ಕರ್ಮ ಸಿದ್ಧಾಂತವನ್ನು ಒಪ್ಪದಂತಹ ಜನ ಇದ್ದಾರೆ. ನಮ್ಮ ದೈವ, ನಮ್ಮ ಕರ್ಮ, ನಮ್ಮ ಪುಣ್ಯ, ನಮ್ಮ ಪಾಪ, ಈ ಮಾತುಗಳನ್ನು ಒಪ್ಪದಂತಹ, ಎಲ್ಲ ನಮ್ಮ ಇವತ್ತಿನ ಪ್ರಯತ್ನ ಅಂತ ಹೇಳುವಂತಹ ಜನ ಇದ್ದಾರೆ. ಕೇವಲ ಪ್ರಯತ್ನದಿಂದ ಆಗುವಂತಹ ವ್ಯಕ್ತಿ ಅಂತ ಹೇಳ್ತಾ ಇದ್ರೆ, ಈ ತರಹದ ಬಿಕ್ಕಟ್ಟುಗಳನ್ನು, ಈ ತರಹದ ವಿಚಿತ್ರವಾದಂತಹ ಸಮಸ್ಯೆಗಳನ್ನು ಧರ್ಮರಾಜ ಧರ್ಮದ ಮೂರ್ತಿ, ಸಾಕಾರ ಮೂರ್ತಿ,
ಒಂದು ದಿನ ಒಬ್ಬರಿಗೆ ಕೆಟ್ಟ ಶಬ್ದವನ್ನು ಆಡಿದವನಲ್ಲ, ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಮಾತಾಡಿದವನಲ್ಲ, ಶಾಸ್ತ್ರವನ್ನು ಎಲ್ಲವನ್ನೂ ಬಲ್ಲವನು, ಪೂರ್ಣವಾಗಿ ತಿಳಿದವನು, ಅದರಂತೆ ಅನುಷ್ಠಾನ ಮಾಡುವವನು. ಎಂಥ ಕರುಣಾಮಯ, ಎಷ್ಟು ದಯಾಘನ, ಎಷ್ಟು ಕ್ಷಮಾಳು. ಇಷ್ಟೆಲ್ಲ ಇದ್ದು ಜೂಜಾಟ. ಇದು ಜೂಜಾಟ ಸಾಮಾನ್ಯರು ಆಡುವುದಿಲ್ಲರಿ, ಸಾಮಾನ್ಯರು ಆಡುವುದಿಲ್ಲ. ಅಂಥದ್ದು ಅತಿ ಹಾಳಾದ ವ್ಯಕ್ತಿ ಜೂಜಾಡ್ತಾನೆ, ಇಸ್ಪೀಟ್ ಆಡ್ತಾನೆ, ಲೆತ್ತ ಆಡ್ತಾನೆ, ಗ್ಯಾಂಬಲ್ ಮಾಡ್ತಾನೆ, ಹಾಳಾಗ್ತಾನೆ. ಅಂಥ ಕೆಲಸಕ್ಕೆ ರಾಜಾಧಿರಾಜನಾದ ಭೀಮನ ಅಣ್ಣ, ಅರ್ಜುನನ ಅಣ್ಣ, ದ್ರೌಪದಿ ಗಂಡ, ಪಾಂಡುರಾಜನ ಮಗ, ಕೃಷ್ಣನ ಗೆಳೆಯ, ಇಷ್ಟೆಲ್ಲ ಆಗಿರುವ ಧರ್ಮರಾಜ ಹೋಗ್ತಾನೆ ಈ ಮಾತಿಗೆ, ಇಂಥ ಆಳಕ್ಕೆ ಹೋಗ್ತಾನೆ ಅಂತಂದ್ರೆ ಇದು ಆಶ್ಚರ್ಯವಲ್ಲದೆ ಇನ್ನೇನು. ಅದಕ್ಕೆ ಮಹಾಭಾರತ ಹೇಳ್ತದೆ, ಇದಕ್ಕೆ ಮತ್ತೊಂದು ಉತ್ತರವಿಲ್ಲ, ಕೇಳು. ದೈವ ಸಮ್ಮೂಢ ಚೇತಾಹ. ಇದಕ್ಕೊಂದೇ ಒಂದು ಉತ್ತರ. ದೈವ ಯಾವನ ಮನುಷ್ಯನ ಮನಸ್ಸಿಗೆ ಕತ್ತಲೆ ಕವಿದು ಅಜ್ಞಾನದಲ್ಲಿ ಮುಳುಗಿಸಿಬಿಡುತ್ತದೋ ಅವನಿಗೇನು ತಿಳಿಯುವುದಿಲ್ಲ. ತಾನು ಕಂಡದ್ದೇ, ತಾನು ಅಂದ್ಕೊಂಡದ್ದೇ ಇದೇ ಸರಿ ಅಂತಂದು ಮಾಡ್ತಾನೆ. ಸರಿ ಅಂತಾಗದಿದ್ದರೂ ವಿಚಿತ್ರ, ಸರಿ ಅಂತಾಗದಿದ್ದರೂ ಸರಿಯಲ್ಲ, ಆದರೆ ಅನಿವಾರ್ಯ ಅಂತ ಮಾಡ್ತಾನೆ. ಫಲತಃ ಎರಡೂ ಒಂದೇ. ತಪ್ಪು ಅಂತ ತಿಳಿದು ಮಾಡುವುದಕ್ಕೂ, ಸರಿ ಅಲ್ಲ ಅಂತ ತಿಳಿದು ಮಾಡುವುದಕ್ಕೂ, ಸರಿ ಅಂತ ತಿಳಿದು ಮಾಡುವುದಕ್ಕೂ ಮಾಡಿದ್ದಂತೂ ವಸ್ತುಸ್ಥಿತಿ. ಹಾಗಾಗಿ ಅದರ ಫಲವನ್ನಂತೂ ಭೋಗಿಸಬೇಕು. ಧೃತರಾಷ್ಟ್ರ ಹೇಳ್ತಾನೆ, ಸಹಸ್ರ ಸ್ತಂಭಾಂ ಹೇಮ ವೈದೂರ್ಯ ಚಿತ್ರಾಂ. 1000 ಕಂಬಗಳಿರುವಂತಹ ವಿಶಾಲವಾಗಿರುವಂತಹ ಒಂದು ಸಭೆ ನಿರ್ಮಾಣವಾಗಬೇಕು ಈಗಿಂದೀಗ. ಅಂದಾಗ 1000 ಜನ ಕೆಲಸಗಾರರು ಅಲ್ಲಿ ಸೇರಿ ದೊಡ್ಡದಾದಂತಹ ಸಭಾಭವನ ನಿರ್ಮಾಣವಾಗತ್ತೆ. ಸಭಾಮಗ್ರ್ಯಾಂ ಕ್ರೋಶಮಾತ್ರಾಯುತಾಮೆ ತದ್ವಿಸ್ತಾರಾಂ ಆಶು ಕುರುವಂತು ಯುಕ್ತಾ ಸರ್ವದ್ರವ್ಯಾಣ್ಯುಪಜಹ್ರ ಸಭಾಯಾಂ ಸಹಸ್ರಶ ಶಿಲ್ಪಿನಶ್ಚೈವ ಯುಕ್ತಾ. 1000 ಶಿಲ್ಪಿಗಳು ಅಲ್ಲಿ ಬಂದು ನಿಂತು ಕೆಲಸ ಮಾಡಿ 1000 ಜನ ಆ ದೊಡ್ಡ ಭವನವನ್ನು ಕೆಲವೇ ದಿನಗಳಲ್ಲಿ ಅಲ್ಪೇನ ಕಾಲೇನ ಅಲ್ಪೇನಾಥ ನಿಷ್ಠಾಂ ಗತಾಂ ತಾಂ ಸಭಾಂ ರಮ್ಯಾಂ ಬಹುರತ್ನಾಂ ವಿಚಿತ್ರಾಂ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಸಾದೃಶ್ಯತಾಂ ಭ್ರಾತೃಭಿ ಸಾರ್ಧಮೇತ್ಯ ಸುಹೃದ್ಯೂತಂ ವರ್ತತಾಂ ಅತ್ರ ಚೇತಿ. ಧರ್ಮರಾಜನಿಗೆ ವಾರ್ತೆಯನ್ನು ಕೊಟ್ಟು ಕಳಿಸ್ತಾನೆ, ಸುದ್ದಿಯನ್ನು ಹೇಳಿ ಕಳಿಸ್ತಾನೆ. ಈಗ ನೋಡಿ, ಈಗ ನಾನು ಸಭಾಭವನವನ್ನು ಕಟ್ಟಿದ್ದೇನೆ, ಅದನ್ನು ನೋಡೋದಕ್ಕೆ ಧರ್ಮರಾಜ ಬರಬೇಕು. ಇಲ್ಲಿ ಬಂದು ಪ್ರೀತಿಯಿಂದ, ಸ್ನೇಹದಿಂದ ಅಣ್ಣ ತಮ್ಮಂದಿರು ಕೂಡಿ, ಕಸಿನ್ಸ್ ಇಬ್ಬರು ಕೂಡಿಕೊಂಡು ಸೇರಿ ಜೂಜಾಟವಾಡಬೇಕು. ಅದನ್ನು ನಾನು ನೋಡಬೇಕು ಸಂತೋಷದಿಂದ. ಅಲ್ಲೇನ ಮಾತ್ಸರ್ಯ, ಅಸೂಯೆ, ದ್ವೇಷ, ಜಗಳ ಏನಿಲ್ಲ. ನಾವಿದ್ದೀವಲ್ಲ ಹಿರಿಯರು, ನಾವೆಲ್ಲ ಹಿರಿಯರಿಲ್ವೇ? ನಾವೆಲ್ಲ ತಡಿತೀವಿ. ತಪ್ಪಾದರೆ ಅದನ್ನು ತಡೆಯೋದಕ್ಕೆ ನಾವಿದ್ದೀವಿ, ನಾವೆಲ್ಲ ತಡಿತೇವೆ, ಅವನು ಬರಲಿ ಅಂತ ವಿದುರನಿಗೆ ಹೇಳ್ತಾನೆ. ಮತಮಾಜ್ಞಾಯ ಪುತ್ರಸ್ಯ ಧೃತರಾಷ್ಟ್ರೋ ನರಾಧಿಪ ಮತ್ವಾಚ ದುಸ್ತರಂ ದೈವಂ ರಾಜಂಶ್ಚಕಾರ. ಮಗ ತನ್ನ ಮಾತನ್ನು ಕೇಳುವುದಕ್ಕೆ ಸಿದ್ಧನಿಲ್ಲ, ನಾನು ಬೇಡ ಅಂತ ಹೇಳಿದರೆ ಅವನ ಪ್ರಾಣವನ್ನು ಕಳೆದುಕೊಳ್ಳುವುದು ನಿಶ್ಚಿತ ಅಂತ ಭಯಗೊಂಡು ಧೃತರಾಷ್ಟ್ರ ಈ ಮಾತಿಗೆ ಒಪ್ಪಿಕೊಳ್ತಾನೆ. ದುರ್ಯೋಧನ ಹೇಳುವ ಮಾತಿಗೆ ಒಪ್ಪಿಕೊಂಡು ಈ ಸಂಕಲ್ಪವನ್ನು ಮಾಡಿದ. ವಿದುರನನ್ನು ಹೇಳಿ ಕಳಿಸಿದ. ವಿದುರನ ಬಂದಾಗ ವಿದುರನಿಗೆ ಹೇಳ್ತಾನೆ, ನೋಡು ವಿದುರ, ಧರ್ಮರಾಜನ ಕರ್ಕೊಂಡು ಬಾ, ಜೂಜಾಟ ಆಗಬೇಕು ಅಂದಾಗ, ನಾಭಿನಂದೇ ನೃಪತೆ ಪ್ರೈಷಮೇತಂ. ಅಣ್ಣ, ನೀನೇನೋ ಹೇಳಿದಿ ಧರ್ಮರಾಜನ ಕರ್ಕೊಂಡು ಬಾ, ಜೂಜಾಟವಾಗಬೇಕು ಅಂತ. ನನಗಂತೂ ತೃಪ್ತಿ ಇಲ್ಲ, ಬೇಡ ಅಂತ ನಾನು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ಜೂಜಾಟ ಇದು ಪಾಪದ ಕೆಲಸ, ಇದು ಮೋಸ, ಇದು ಜಗಳವಾಗುವುದು ನಿಶ್ಚಿತ. ಕುಲಕ್ಕೆ ಭಯ ಇದೆ. ಕೇವಲ ಒಬ್ಬ ಇಬ್ಬರು ವ್ಯಕ್ತಿಗಳಿಗೆ ಮಾತ್ರವಲ್ಲ, ಇಡೀ ಕುಲಕ್ಕೆ ಭಯವಿದೆ. ಈಗಾಗಲೇ ನಿನ್ನ ಕೌರವರು, ನಿನ್ನ ಮಕ್ಕಳೆಲ್ಲ ಸೇರಿ ಭೀಮಾದಿಗಳಿಗೆ ಬಹಳ ಪೀಡೆ ಕೊಟ್ಟಿದ್ದಾರೆ. ಅನೇಕ ಬಾರಿ ಅವರನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅಷ್ಟಕ್ಕಾಗಿ ಅವರು ಸಂತಾಪಗೊಂಡು ನಿನ್ನ ಮಗನನ್ನು ಬಿಟ್ಟಿದ್ದಷ್ಟೇ ನಿಜ. ಧರ್ಮರಾಜನ ಮಾತನ್ನು ಕೇಳಿ ಜೂಜಾಟವಾಡಿದರೆ ಅವರಿಗೇನಾದರೂ ಅಪಾಯವಾದರೆ
ನಿನ್ನ ಮಕ್ಕಳನ್ನು ಬಿಡುವುದಿಲ್ಲ, ಕೊಂದು ಹಾಕ್ತಾರೆ, ಕುಲನಾಶವಾಗತ್ತೆ. ಆದ್ದರಿಂದ ದಯವಿಟ್ಟು ಇದನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿ ವಿದುರ ಬೇಡ ಬೇಡ ಅಂತ ಹೇಳ್ತಾನೆ. ಮೈಮಂ ಕೃತಃ ಕುಶಲ ಕುಲನಾಶಾದ್ಬಿಭೇಮಿ. ಧೃತರಾಷ್ಟ್ರ ಹೇಳುವ ಮಾತು ನೋಡಿ, ಧೃತರಾಷ್ಟ್ರ ಹೇಳುವ ಮಾತು ನೋಡಿ, ಬಹಳ ವಿಚಿತ್ರ. ಹೇಳ್ತಾನೆ, ನೇಹ ಕ್ಷತ್ತ ಕಲಹಸ್ತಪ್ಯತೆ ತಪ್ಸತೆ ಮಾಂ ನಚೇದ್ ದೈವಂ ಪ್ರತಿಲೋಮಂ ಭವಿಷ್ಯತ್ ಧಾತ್ರಾತು ದುಷ್ಟಸ್ಯ ವಶೇ ಕಿಲೇದಂ ಸರ್ವಂ ಜಗಚ್ಚೇಷ್ಟತಿ ನ ಸ್ವತಂತ್ರಂ. ಇಡೀ ಜಗತ್ತು ಸ್ವತಂತ್ರವಲ್ಲ, ಯಾವುದು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಭಗವಂತ ಜಗತ್ತಿನ ಧಾರಣ ಪೋಷಣ ಮಾಡುವಂತಹ ವ್ಯಕ್ತಿ. ಆ ಭಗವಂತ ಏನು ಡಿಸೈಡ್ ಮಾಡ್ತಾನೆ ಅದರಂತೆ ಆಗತ್ತೆ. ಅವನು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವಂಥದ್ದು. ಅವನೇನು ಮಾಡ್ತಾನೆ, ಏನು ಮಾಡಿಸ್ತಾನೆ ಅದು ಆಗತ್ತೆ. ನಾನು ಬೇಡ ಬೇಕು ಅಂತ ಹೇಳಿದರೆ ನಮ್ಮ ಬೇಕು ಬೇಡಗಳಿಗೆ ಜಗತ್ತಿನಲ್ಲಿ ಏನೂ ಸ್ಥಾನವಿಲ್ಲ. ಧೃತರಾಷ್ಟ್ರ ಹೇಳುವ ಮಾತು ಇದು ತಾತ್ವಿಕವಾಗಿ ಸತ್ಯ, ತಾತ್ವಿಕವಾಗಿ ವಸ್ತುಸ್ಥಿತಿ. ನಾವು ನಮ್ಮ ಕಣ್ಮರೆಯಲ್ಲಿ ನಾವು ನೋಡುವಾಗ ಇದೇ ವಸ್ತುಸ್ಥಿತಿ. ದೇವರು ಮಾಡಿದಂತೆ ಆಗುವುದು, ಅದರಲ್ಲಿ ವಿವಾದವಿಲ್ಲ. ನಮ್ಮ ಬೇಕು ನಮ್ಮ ಬೇಡ, ನಾವು ನಮ್ಮ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ನಾವು ಮಾಡುವುದು ಮಾಡದಿರುವುದು, ಇದೆಲ್ಲ ಜಗತ್ತಿನಲ್ಲಿ ಏನು ಕೆಲಸಕ್ಕೆ ಬಾರದ ವಸ್ತು. ಎಂಥ ದೊಡ್ಡ ವ್ಯಕ್ತಿಯೇ ಆಗಿರಬಹುದು, ರಾಜಾಧಿರಾಜನಾಗಿರಬಹುದು, ಸಣ್ಣ ವ್ಯಕ್ತಿ ಆಗಿರಬಹುದು, ಅಲ್ಲ. ಕರ್ತಂ ನೇಚ್ಛಸಿ ಅನ್ ಮೋಹಾತ್ ಕರಿಷ್ಯಸ್ಯ ಅವಶೋಪಿತತ, ಕರಿಷ್ಯಸ್ಯ ಅವಶೋಪಿತತ. ಬೇಡ ಬೇಡ ಅಂತಂತ ಇದ್ರೂ ಕೂಡ ಸತ್ಕರ್ಮವನ್ನೂ ನೀನು ಮಾಡಿಯೇ ಮಾಡ್ತಿ, ದುಷ್ಕರ್ಮವನ್ನೂ ನೀನು ಮಾಡಿಯೇ ಮಾಡ್ತಿ. ನೀನು ಬೇಡ ಅಂತಂದರೆ ಆಗುವುದಿಲ್ಲ, ಬಿಡುವುದಿಲ್ಲ. ನೀನು ಬೇಕು ಅಂತಂದಾಗಲೇ ಆಗುವುದಿಲ್ಲ. ನಿನ್ನ ಬೇಕು ಬೇಡಗಳು ನಿನ್ನ ಪುಣ್ಯ ಪಾಪಗಳಿಗೆ ಕಾರಣ ಅಷ್ಟೆ. ನಿನ್ನಿಂದ ಮಾಡಿಸುವ ಒಂದು ಏಜೆನ್ಸಿ ಬೇರೆ ಇದೆ, ನಿನ್ನಿಂದ ಮಾಡಿಸುವ ಏಜೆನ್ಸಿ ಬೇರೆ ಇದೆ. ಅದು ಆ ಭಗವಂತ ಮಾಡಿಸುವಂಥವನು, ಸ್ವತಂತ್ರನಾದವನವನು. ಧಾತ್ರಾದಿಷ್ಟಂ, ಧಾತ ಜಗತ್ತಿನ ಪೋಷಣ ಮಾಡುವ ಧಾರಣ ಮಾಡುವ ಸ್ವಾಮಿ ಪರಮಾತ್ಮ ಏನು ನಿರ್ಣಯ ಮಾಡಿದ್ದಾನೆ, ಹೇಗಾಗಬೇಕು ಅಂತ ಗೆರೆ ಹಾಕಿದ್ದಾನೆ, ಆ ಗೆರೆಯನ್ನ ಚಾತೂ ತಪ್ಪಲಿಕ್ಕೆ ಸಾಧ್ಯವಿಲ್ಲ ಜಗತ್ತು. ಹಾಗಿದೆ, ನನ್ನ ಕೈಯಲ್ಲೇನಿದೆ, ನಾನೇನು ಮಾಡಬೇಕು, ಏನಾಗತ್ತೋ ಆಗಲಿ ಅಂತ ಧೃತರಾಷ್ಟ್ರ ಈ ಮಾತನ್ನು ಹೇಳ್ತಾನೆ. ಧಾತ್ರಾತು ದುಷ್ಟಸ್ಯ ವಶೇ ಕಿಲೇದಂ ಸರ್ವಂ ಜಗಚ್ಚೇಷ್ಟತಿ ನ ಸ್ವತಂತ್ರಂ. ನಮ್ಮ ಕೈಯಲ್ಲೇನಿಲ್ಲ, ಭಗವಂತ ಏನು ಮಾಡ್ತಾನೋ ಮಾಡಲಿ, ನಮ್ಮ ದೈವದಲ್ಲಿ ಏನಿದ್ದಂತೆ ಆಗಲಿ ಅಂತ ಹೇಳ್ತಾನೆಯೇ ಹೊರತು ಜೂಜಾಟ ಬೇಡ ಅಂತ ಹೇಳುವುದಿಲ್ಲ. ಭಾರಿ ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವು ಆ ಮಾತುಗಳು, ಆ ಶ್ಲೋಕಗಳು, ಆ ವಾಕ್ಯ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೇವೆ. ಆಗ ವಿದುರ ಅದನ್ನು ಕೇಳಿಕೊಂಡ, ಹೊರಟು ಧರ್ಮರಾಜನ ಹತ್ರ ಜೂಜಾಟಕ್ಕೆ ಕರೆಯೋದಕ್ಕೆ ಹೊರಟಿದ್ದಾನೆ ವಿದುರ. ಎಷ್ಟು ವಿಚಿತ್ರವಾಗಿದೆ ನೋಡಿ. ಯಾರನ್ನು ಕರಿತಾ ಇದ್ದಾನೆ? ಧರ್ಮರಾಜನನ್ನ. ಯಾರು ಕರಿತಾ ಇದ್ದಾರೆ? ವಿದುರ. ಯಾರೋ ಒಬ್ಬ ಜೂಜಾಟಕ್ಕೆ ಶೆರೆ ಕುಡಿಯೋದಕ್ಕೆ ಒಬ್ಬ ಸಾಧು, ಒಬ್ಬ ಸಂತ, ಒಬ್ಬ ಸಜ್ಜನ, ಒಬ್ಬ ದೊಡ್ಡ ಜ್ಞಾನಿ ಒಬ್ಬವನ್ನ ಕರೆದಂತಾಯ್ತಿದ್ದು. ಶೆರೆ ಕುಡಿಯೋದಕ್ಕೆ ಬಾ ಅಂತ ಕರೆದಾಗ ಆಯ್ತಿದ್ದು. ಸುರಾಪಾನಕ್ಕೆ ಒಬ್ಬ ಜ್ಞಾನಿ, ಒಬ್ಬ ಯೋಗಿ, ಇನ್ನೊಬ್ಬ ಯೋಗಿಯನ್ನು ಕರಿಬಹುದೇ? ಧರ್ಮರಾಜ ಮೂರ್ತಿ, ಧರ್ಮದ ಮೂರ್ತಿ, ವಿದುರ ಧರ್ಮದ ಮೂರ್ತಿ. ವಿದುರ ಎಷ್ಟು ಐರಣಿ ಇದೆ ನೋಡಿ. ಇತಿಹಾಸ ಅಥವಾ ಸತ್ಯ ಅಥವಾ ಜಗತ್ತಿನ ದೈವದ ವಿಲಾಸದಲ್ಲಿ ಎಷ್ಟು ಐರಣಿ ಇದೆ. ಭಾರಿ ವಿಚಿತ್ರ. ಏನಾಗಬಾರದೋ ಅದೇ ಆಗಿ ಹೋಗುತ್ತೆ, ಹೇಗೆ ಆಗಬಾರದೋ ಹಾಗೇ ಆಗತ್ತೆ, ಯಾಕಾಗಬಾರದೋ ಅದೇ ಕಾರಣಕ್ಕಾಗತ್ತೆ, ಇತ್ಯಾದಿ ಇತ್ಯಾದಿ. ಯಾಕೆ? ದೈವ ತೋರಿಸ್ತದೆ. ನನ್ನ ಪ್ರಭಾವದಲ್ಲಿ ನನ್ನ ಶಕ್ತಿಗೆ ಒಳಪಡದವರು ಯಾರೂ ಇಲ್ಲ, ನನ್ನ ಶಕ್ತಿಗೆ ಒಳಪಡದವರು ಯಾರೂ ಇಲ್ಲ. ವಿದುರ ಬರ್ತಾನೆ. ವಿದುರ ಬಂದು ಅತ್ಯಂತ ವೇಗದಿಂದ ಬಂದು ಧರ್ಮರಾಜನ ಹತ್ರ ಬರ್ತಾನೆ. ಸೋತ ಮುಖ, ಜೋತು ಹೋಗಿದ್ದಾನೆ, ಬಹಳ ಮನಸ್ಸಿಗೆ ಅಸಮಾಧಾನವಾಗಿದೆ. ಬಂದ. ವಿಜ್ಞಾಯತೇತೆ ಮನಸ್ಸೋ ಅಪ್ರಹರ್ಷಃ. ನೋಡಿದ ಕೂಡಲೇ ಹೇಳಿದ ಧರ್ಮರಾಜ, ಕಕ್ಕ ನಮಸ್ಕಾರ ನಿನಗೆ, ನೀನು ಬಂದಿ ನಿಜ, ಆದರೆ ನಿನ್ನ ಮನಸ್ಸು ನೋಡಿದರೆ ಬಹಳ ಬೇಸತ್ತು ಹೋಗಿದೆ ಅಂತ ತೋರ್ತದೆ. ಮುಖ ನೋಡಿದಾಗ ಏನಂಥದ್ದು ಕಾರಣ, ಏನು ಅಸಮಾಧಾನ, ಯಾಕೆ ಇಷ್ಟು ಅತೃಪ್ತಿ ನಿನಗೆ, ಏನು ತಪ್ಪಾಯಿತು?
ಕಚ್ಚಿತ್ ಪುತ್ರ ಸ್ಥವಿರಸ್ಯಾನುಲೋಮಾಹ, ನಮ್ಮ ಕಕ್ಕನಿಗೆ ಅವನ ಮಕ್ಕಳು ಎಲ್ಲರೂ ಯಾರು ಪೀಡೆ ಕೊಟ್ಟಿಲ್ಲಲ್ಲ. ನೋಡಿ, ಇವನ ಆಲೋಚನೆ ಮಾಡುವುದು ಹೇಗೆ? ಸಾತ್ವಿಕರು ಹೀಗೆ ಆಲೋಚನೆ ಮಾಡ್ತಾರೆ. ನಮ್ಮ ಕಕ್ಕನಿಗೆ ಅವನ ಮಕ್ಕಳು ಪೀಡೆ ಕೊಟ್ಟಿಲ್ಲಲ್ಲ ಅಂತ ಕೇಳ್ತಾರೆ. ನಮಗೇನಾದರೂ ಅನರ್ಥವಾಗುತ್ತೆಯೇ ಅಂತ ಕೇಳಲಿಲ್ಲ. ಧೃತರಾಷ್ಟ್ರನಿಗೆ ದುರ್ಯೋಧನಾದಿಗಳು ಪೀಡೆ ಕೊಟ್ರ ಅಂತ ಕೇಳ್ತಾರೆ. ಸಜ್ಜನರಿಗೆ ತಾವು ನೋಡುವಾಗ ಆ ಮಾತುಗಳನ್ನು ಅವರು ನೋಡುವಾಗ ಆ ದೃಷ್ಟಿ ಯಾವಾಗಲೂ ಹಿತವಾದ ದೃಷ್ಟಿ ಇರ್ತದೆ, ಕೆಟ್ಟ ದೃಷ್ಟಿ ಇರುವುದಿಲ್ಲ, ದುಷ್ಟ ದೃಷ್ಟಿ ಇರುವುದಿಲ್ಲ. ಕದಾಚಿತ್ ದುಷ್ಟವಾದದ್ದನ್ನು ಕಂಡ್ರೂ ಅದನ್ನು ಶಬ್ದದಲ್ಲಿ ಆಡುವುದಿಲ್ಲ. ಇದು ಸಾತ್ವಿಕರ, ಸಜ್ಜನರ ಅಥವಾ ಸಜ್ಜನಿಕೆಯ ಸ್ವಭಾವದ ಒಂದು ಕ್ರಮ ಇದು. ಕೈಕೇಯಿ ಮತ್ತು ದಶರಥ ಇಬ್ಬರೂ ಕೂಡಿ ಏಕಾಂತದಲ್ಲಿ ವಾಸವಾಗಿರ್ತಾರೆ. ಏಕಾಂತದಲ್ಲಿ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಸುಮಂತನ ಕಡೆಯಿಂದ ಹೇಳಿ ಕಳಿಸ್ತಾರೆ ರಾಮಚಂದ್ರನಿಗೆ, ರಾಮಚಂದ್ರ ಬರಬೇಕು ಅಂತ. ಪ್ರಭು ರಾಮಚಂದ್ರ ಬಂದ. ಸ್ವಾಮಿ ಯಾರು ಕರಿತಾ ಇದ್ದಾರೆ ಅಂತ ಕೇಳಿದಾಗ, ಇಲ್ಲ ನಿಮ್ಮ ತಂದೆ ಕರಿತಾ ಇದ್ದಾನೆ. ಯಾರಿದ್ದಾರೆ ಅಲ್ಲಿ? ಕೈಕೇಯಿ ಇದ್ದಾಳೆ. ಓ, ಕೈಕೇಯಿ ಮತ್ತು ದಶರಥ ಇಬ್ಬರು ಇದ್ದಾರಾ? ಹಾಗಾದರೆ ಮಂತ್ರ ಏತೆ, ಅವರಿಬ್ಬರು ನನ್ನ ಹಿತಕ್ಕಾಗಿ ಏನೋ ಒಂದು ನಮ್ಮ ರಾಜ್ಯ ಪಟ್ಟಾಭಿಷೇಕ ಹೇಗೆ ಮಾಡಬೇಕು ಅಂತನ್ನುವುದಕ್ಕೆ ಗುಟ್ಟಿನಲ್ಲಿ ಏಕಾಂತದಲ್ಲಿ ಏನೋ ವಿಚಾರ ಮಾಡ್ತಾ ಇದ್ದಾರೆ ಅವರು. ನನಗೇನೋ ಕೆಟ್ಟದ್ದನ್ನು ಮಾಡ್ತಾಳೆ ಅಂತನ್ನುವ ಸಂಶಯವನ್ನು ಪಡಲಿಲ್ಲ. ಏನಂದ ಅವನು? ನನಗೇನೋ ಹಿತವಾಗಬೇಕು ಅಂತ ಕೈಕೇಯಿ ದಶರಥನಿಗೆ ಹೇಳ್ತಾ ಇದ್ದಾಳೆ ಅಂತಂತಾನೆ. ಇದನ್ನು ನಾವು ಕಂಡಾಗ ನಮಗೆ ಗೊತ್ತಾಗತ್ತೆ, ಒಳ್ಳೆಯವರಿಗೆ ಯಾರೇ ಇಬ್ಬರು ಗುಟ್ಟಿನಲ್ಲಿ ಮಾತಾಡಿದರೆ ಅದು ಒಳ್ಳೆಯದೇ ಕಾಣುತ್ತೆ, ಕೆಟ್ಟದ್ದು ಕಾಣುವುದಿಲ್ಲ. ಕೆಟ್ಟವರಿಗೆ ಯಾರೇ ಇಬ್ಬರು ಮಾತಾಡಿದರೆ ನನ್ನ ಬಗ್ಗೆ ಮಾತಾಡಿದರು ಅಂತ ಅನಿಸ್ತಿರ್ತದೆ. ಹಾಗೆ ಧರ್ಮರಾಜ ಹೇಳ್ತಾನೆ, ಧೃತರಾಷ್ಟ್ರನಿಗೆ ನಿನಗಿಷ್ಟು ದುಃಖವಾಗುವುದಕ್ಕೇನು ಕಾರಣ? ಧೃತರಾಷ್ಟ್ರನಿಗೆ ಅವನ ಮಕ್ಕಳಿಂದ ಏನೋ ಪೀಡೆ ಆಯ್ತಾ, ಏನು ತೊಂದರೆ ಆಯ್ತಾ ಇದ್ರೆ ಹೇಳು. ವಿದುರ ಹೇಳ್ತಾನೆ, ಇಲ್ಲ, ರಾಜ ಮಹಾತ್ಮ ಕುಶಲಿ, ಮಕ್ಕಳಿಂದ ಸಹಿತನಾಗಿ ಅಂದವಾಗಿದ್ದಾನೆ, ಅವನಿಗೆ ಏನು ದುಃಖವಿಲ್ಲ. ಭಾರೀ ದೊಡ್ಡದಾದ ಸಭಾಭವನವನ್ನು ಕಟ್ಟಿಸಿದ್ದಾನೆ. ತ್ವತ್ಸಭಾ ತುಲ್ಯ ರೂಪ, ನಿನ್ನ ಸಭೆಯಂತೆ ಇದೆ ಅಂತ ಕಟ್ಟಿಸಬೇಕು ಅಂತ ಕಟ್ಟಿಸಿದ್ದಾನೆ. ಭ್ರಾತೃನಂತೆ ದೃಶ್ಯತಾಮಿತ್ಯ ಪುತ್ರ, ನೀವೆಲ್ಲ 5 ಜನ ಸಕುಟುಂಬ ಸಪರಿವಾರ ಬಂದು ಆ ಸಭಾಭವನವನ್ನು ನೋಡಬೇಕು ಅಂತ ಅವನಿಗೆ ಆಸೆ ಇದೆ. ನೋಡಿಬಿಟ್ರೆ ಅವನಿಗೇನೋ ಸಂತೋಷವಾಗುತ್ತೆ. ಸಮಾಗಮ್ಯ ಭ್ರಾತೃವೇ ಪಾರ್ಥ ತಸ್ಯಾಂ ಸುಹೃದ್ಯೂತಂ ಕ್ರಿಯತಾಂ ರಮ್ಯತಾಂ ಚ, ನೀವಲ್ಲಿ ಬಂದು ಜೂಜಾಟ ಆಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆ. ಇದು ನಿಮ್ಮ ಕಕ್ಕ ಹೇಳಿ ಕಳುಹಿಸಿದ ಒಂದು ಸಂದೇಶ. ಆದ್ದರಿಂದ ಜೂಜಾಟಕ್ಕೆ ನೀವು ಬರಬೇಕು ಅಂತ ವಿದುರ ಅದನ್ನು ಹೇಳಿದ. ದ್ಯೂತೆ ಕ್ಷತ್ತ ಕಲಹೋ ವಿದ್ಯತೇನಃ ಕೋವೈದ್ಯೂತಂ ರೋಚತೆ ಬುದ್ಧಮಾನಃ. ನೋಡಿ, ಏನು 3 ಜನ ನೋಡಿ, ಇವರು ಕರೆಯೋನು ಧೃತರಾಷ್ಟ್ರ ಜೂಜಾಟ ತಪ್ಪು ಅಂತ ಹೇಳಿದವನು, ಕರಿಲಿಕ್ಕೆ ಹೋದವನು ಸ್ವಂತವಾಗಿ ವಿದುರ, ಅವನು ಜೂಜಾಟ ತಪ್ಪು ಅಂತ ಹೇಳುವವನು. ಜೂಜಾಟಕ್ಕೆ ಬರಬೇಕಾದವನು ಆಮಂತ್ರಿತನಾದವನು ಧರ್ಮರಾಜ ಜೂಜಾಟ ತಪ್ಪು ಅಂತಂತ ಇದ್ದಾನೆ. ಇವರು 3 ಜನ ಜೂಜಾಟ ತಪ್ಪು ಅಂತ ಅನ್ನೋರೇ, ಆದರೆ ಬರೋದು ಮಾತ್ರ ಬಿಡಲಿಲ್ಲ, ಆಡೋದು ಬಿಡಲಿಲ್ಲ, ಆಡಿದ್ದನ್ನು 2ನೇ ಸಲ ಆಡೋದನ್ನು ಬಿಡಲಿಲ್ಲ. ದೈವ ಎಷ್ಟು ಬಲಿಷ್ಠವಾಗಿರ್ತದೆ, ಮನುಷ್ಯನ ಪ್ರಯತ್ನವನ್ನು ಪೂರ್ಣ ಮಿಕ್ಕಿ ಮೀರಿ ಅದು ಚಿಮ್ಮಿ ಹೋಗುತ್ತೆ, ನಮ್ಮ ಕೈಗೆ ಎಟುಕುವುದಿಲ್ಲ ಅನ್ನುವುದಕ್ಕೆ ಜ್ವಲಂತ ದೃಷ್ಟಾಂತ. ವಿದುರ ಏನಾದರೂ ಪುಸಲಾಯಿಸಿದನ, ಮೋಸ ಮಾಡಿದನ? ಆಡು ಅದಕ್ಕೇನು ತಪ್ಪಿದೆ, ಜೂಜಾಟ ಆಡು, ಏನು ತಪ್ಪಿಲ್ಲ, ಗೆಲ್ತಿಯಲ್ಲ, ಎಷ್ಟೋ ಸಲ ನಿಮಗೂ ಗೆಲುವಾಗತ್ತೆ, ಯಾಕೆ ಹೆದರಬೇಕು ಅಂತ ವಿನಾಕಾರಣವಾಗಿ ಮೋಸದ ಪ್ರೋತ್ಸಾಹನೆಯನ್ನು ಕೊಡಲಿಲ್ಲ, ಬೇಡ ಅಂತ ಹೇಳಿದ. ಜೂಜಾಟಕ್ಕೆ ಹೊರಟಂತಹ ಧರ್ಮರಾಜ, ಆಮಂತ್ರಿತನಾದ ಧರ್ಮರಾಜ ಸ್ವಯಂ ತಾನು ಜೂಜಾಟದಲ್ಲಿ ನಾನು ಗೆಲ್ತೇನೆ ಎಂಬ ನಿರ್ಧಾರದಿಂದ ಬಂದದ್ದಲ್ಲ. ಅದು ಮೋಸ, ಕಲಹ, ಜಗಳವಾಗತ್ತೆ, ಅಸಮಾಧಾನವಿದೆ, ಪೀಡೆಯಾಗತ್ತೆ ಅಂತ ಖಾತ್ರಿ ಇದ್ದು ಬಂದದ್ದು. ಇಂಥ ವಿಚಿತ್ರವಾದ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಜೂಜಾಟ ಆಡಿದ್ದು. ಆಗ
ಭವದ್ವಾಕ್ಯೇ ಸರ್ವ ಏವ ಸ್ಥಿತ ಸ್ಮಃ ಕಿಂ ವಾ ಭವಾನ್ ಮನ್ಯತೆ. ನಿಮ್ಮ ಅಭಿಪ್ರಾಯವೇನು ವಿದುರ, ನಿಮ್ಮ ಅಭಿಪ್ರಾಯವೇನು ಹೇಳಿ, ಅದರ ಪ್ರಕಾರ ನಾನು ಮಾಡ್ತೇನೆ ಅಂದಾಗ ವಿದುರ ಸ್ಪಷ್ಟವಾಗಿ ಹೇಳ್ತಾನೆ, ಜಾನಾಮ್ಯಹಂ ದೂತಮನರ್ಥ ಮೂಲಂ. ಮಹಾ ಅನರ್ಥಕ್ಕೆ ಕಾರಣವಾಗತ್ತೆ ದ್ಯೂತ ಅನ್ನುವುದು ನನಗೆ ಗೊತ್ತು, ಇದರಲ್ಲಿ ವಿವಾದವಿಲ್ಲ. ಕೃತಶ್ಚಯತ್ನಸ್ಯ ಮಯಾ ನಿವಾರಣೆ, ಅದನ್ನು ಪರಿಹಾರ ಮಾಡುವುದಕ್ಕೆ ನಾನು ಮಹಾಪ್ರಯತ್ನವನ್ನು ಮಾಡಿದೆ, ಬೇಡ ಅಂತ ಹೇಳಿದೆ, ವಿರೋಧ ಮಾಡಿದೆ, ಆದರೆ ಸಾಧ್ಯವಾಗಲಿಲ್ಲ. ರಾಜಾಚ ಮಾಂ ಪ್ರಾಹಿಣೋ ತತ್ಸಕಾಶಂ ಶುತ್ವಾ ವಿದ್ವಂಶೇಯ ಇಹ ಆಚರಸ್ವ. ಬೇಡ ಅಂತ ನಾನು ಹೇಳ್ತೇನೆ, ರಾಜ ಕರೆದದ್ದು ಆಮಂತ್ರಣ, ಅದನ್ನೂ ನಾನು ಹೇಳಿದ್ದೀನಿ, ಜೂಜಾಟ ಆಡುವುದು ಸರಿಯಲ್ಲ ಅನ್ನುವುದನ್ನೂ ನಾನು ಹೇಳಿದ್ದೀನಿ. ಇದನ್ನೆರಡನ್ನೂ ಕೇಳಿಕೋ, ಇದಕ್ಕೆ ಯಾವುದು ಯೋಗ್ಯವೋ ಅದನ್ನು ನೀನು ಮಾಡು. ಅರ್ಥಾತ್ ವಿದುರ ಹೇಳ್ತಾನೆ ಸ್ಪಷ್ಟವಾಗಿ, ಜೂಜಾಟ ಆಡಲಿಕ್ಕೆ ಅವನು ಕರೆದಿದ್ರೂ ಬರಬೇಡ, ನೀನು ಆಟ ಆಡಬೇಡ, ಬಿಟ್ಟು ಬಿಡು ಅಂತ ವಿದುರ ಹೇಳಿದರೆ, ಇದನ್ನು ಕೇಳೋದಕ್ಕೆ ಧರ್ಮರಾಜನ ಸ್ಥಿತಿ ಇರಲಿಲ್ಲ. ಧರ್ಮರಾಜ ಕೇಳೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಭಾರಿ ವಿಚಿತ್ರವಾಗಿತ್ತು ಅವನ ಪರಿಸ್ಥಿತಿ. ಯುಧಿಷ್ಠಿರ ಹೇಳ್ತಾನೆ, ಕೇತತ್ರಾನ್ಯೇ ಕಿತವಾಹ, ಯಾರ್ಯಾರು ಆಡ್ತಾರೆ ಅಂತ ಕೇಳಿದ. ಶಕುನಿ ಆಡ್ತಾನೆ. ಇನ್ಯಾರು ಆಡ್ತಾರೆ ಅಂತ ನಮ್ಮದನ್ನೆಲ್ಲ ಹೇಳಿದ. ಶಕುನಿ ಬಿಟ್ಟು ಮತ್ತೊಬ್ಬರ ಕೈಗೆ ಹೋಗಲೇ ಇಲ್ಲ. ಶಕುನಿ ಆಡಿ ಸೋತ್ ಹೋದ ಮೇಲೆ ಆಡುವುದಕ್ಕೆ ಇನ್ನನೇಕ ಜನರನ್ನು ಇಟ್ಟಿದ್ದ ಧರ್ಮರಾಜ. ದುರ್ಯೋಧನ, ಚಿತ್ರಸೇನ, ವಿಂಶತಿ, ಸತ್ಯವ್ರತ, ಪುರುಮಿತ್ರ, ಜಯ ಎನ್ನುವ 4-5 ಜನ. ಆದರೆ ಶಕುನಿ ಕೈಯಿಂದ ಬಿಡ್ಲೇ ಇಲ್ಲ, ಅದು ಹೋಗಲೇ ಇಲ್ಲ, ಅದು ಲೆತ್ತ ಹೋಗದೇ ಇರುವಾಗ ಅವನೇ ಆಡ್ತಾ ಇದ್ದ. ಹಾಗಾಗಿ ಬೇರೆಯವರು ಆಡುವ ಪ್ರಸಕ್ತಿಯೇ ಬರಲಿಲ್ಲ. ಇರಲಿ. ಯುಧಿಷ್ಠಿರ ಹೇಳ್ತಾನೆ, ಮಹಾಭಯಾಹ ಕಿತವಾಹ, ಭಯಾನಕವಾಗಿರುವಂಥದ್ದಿದು ಮೋಸ, ಇದು ಸ್ಪಷ್ಟವಾದ ಮೋಸ. ಇದು ಇಂಥ ಮೋಸದಲ್ಲಿ ನಾವು ಬರುವುದು ಸರಿಯಲ್ಲ, ಬರಬಾರ್ದು. ನಾನು ಮಾಯೋಪಧಾಹ ದೇವಿತಾರೋತ್ರ ಸಂತೆ, ಮೋಸದಿಂದ ಜೂಜಾಟ ಆಡ್ತಾರೆ, ಪ್ರಾಮಾಣಿಕವಾಗಿಲ್ಲ. ಆದ್ದರಿಂದ ನಾನು ಬರಬಾರದು, ಇದು ಸರಿಯಲ್ಲ ಅಂತ ಅಂದ ಧರ್ಮರಾಜ ಧೃತರಾಷ್ಟ್ರ ಆಡಿದ ಮಾತನ್ನೇ ಆಡ್ತಾನೆ. ಧಾತ್ರಾತ್ ದುಷ್ಟಸ್ಯ ವಶೇ ಕಿಲೇದಂ ಸರ್ವಂ ಜಗತ್ತಿಷ್ಠತೆ ನ ಸ್ವತಂತ್ರಂ. ಭಗವಂತನ ಪ್ರೇರಣೆಗೆ ತಕ್ಕಂತೆ, ಭಗವಂತ ಆಟ ಆಡಿಸಿದಂತೆ ನಾವು ಆಟವಾಡುವ ಗೊಂಬೆಗಳು, ನಮಗೆಲ್ಲಿ ಸ್ವಾತಂತ್ರ್ಯ. ಆದ್ದರಿಂದ ಆಯಿತು, ನಡಿ ಹೋಗೋಣ, ಜೂಜಾಟ ಆಡೋಣ. ಅರೆ ಮಹಾರಾಯ, ನಿನಗೆ ಜೂಜಾಟ ಬೇಡ ಅಂತ ಗೊತ್ತಿದೆಯಲ್ಲ, ಅನ್ಯಾಯ ಅನರ್ಥ ಅಂತ ಗೊತ್ತಿದೆಯಲ್ಲ, ಭಯಾನಕ ಅಂತ ತಿಳಿದು ಯಾಕೆ ಮಾಡ್ತೀಯೋ? ಇದಕ್ಕೆ ಧರ್ಮರಾಜನಿಗೂ ಉತ್ತರವಿಲ್ಲ, ನಮಗೂ ಉತ್ತರವಿಲ್ಲ. ಇತಿಹಾಸದ ಯಾವ ಪುಟದಲ್ಲೂ ಯಾವ ಕ್ಷಣದಲ್ಲೂ ಉತ್ತರ ಇಲ್ಲ. ಇದಕ್ಕೆ ಬಲಿಷ್ಠವಾದ ದೈವ ಅಂತ ನಾವಿದನ್ನು ಕರಿತೇವೆ. ದೈವ ಎಂಬ ಆಧ್ಯಾತ್ಮಿಕ ಶಬ್ದದಿಂದ ನಾವು ಕರೆದದ್ದಾದರೆ, ಲೌಕಿಕರು ಕೆಲವರು ಲಕ್ ಅಂತಾರೆ. ಲಕ್ಕಂತೂ ಅನ್ನದಂತಹ ಇವತ್ತಿನ ಅಥೀಸ್ಟ್ ಆಯಿತು ಅಂತ ಹೇಳ್ತಾರೆ. ಆಯಿತು ಆಗಬಾರದಿತ್ತು ಆಯಿತು, ಇಷ್ಟೇ. ಅದು ಯಾಕೆ ಅನ್ನುವುದಕ್ಕೇನಿಲ್ಲ, ಆಯಿತು ಅಷ್ಟೇ. ಹೀಗೆ ಹೇಳುವಂಥದ್ದು ಕೆಲವರು. ನಥಾ ಕಾಮಶಕುನಿನ ದೇವಿತಾಹಂ ನ ಚೇನ್ಮಾಂ ಜುಷ್ಣುರಾಹ್ವಯಿತಾ ಸಭಾಯಾಂ ಆಹೂತೋಹಂ ನ ನಿವರ್ತೆ ಕದಾಚಿತ್ ತದಾಹಿತಂ ಶಾಶ್ವತಂ ವೈವ್ರತಂ ಮೇ. ನೋಡಿ, ಇದು ಎಂಥ ವಿಚಿತ್ರ ನೋಡ್ರಿ. ಧರ್ಮರಾಜನ ಅಂದರೆ ದುರ್ದೈವ ಒಂದರೊಳಗೆ ಒಂದು ಇನ್ನರ್ ವೀಲ್ ಅಂತಂತಾರಲ್ಲ, ದುರ್ದೈವದ ದೊಡ್ಡ ಚಕ್ರದಲ್ಲಿ ಮಧ್ಯದಲ್ಲಿ ಸಣ್ಣ 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 ಚಕ್ರಗಳು, ದುರ್ದೈವದ ಚಕ್ರಗಳು ಸಿಕ್ಕಿಕೊಂಡಿರ್ತದೆ. ಧರ್ಮರಾಜ ಹಿಂದೊಮ್ಮೆ ಅವನು ಪ್ರತಿಜ್ಞೆ ಮಾಡಿದ್ದ. ಪ್ರತಿಜಜ್ಞೆ ಧರ್ಮಾತ್ಮ ಶ್ರೀಮದಾಚಾರ್ಯ ಅಂತಾರೆ. ಕಲ್ಯಾವೇಶಾತ್ ಪೂರ್ವಂ ಪ್ರತಿಜಜ್ಞೆ ಧರ್ಮಾತ್ಮ ಆಹೂತೋ ದ್ಯೂತಕರಣ ನನಿವರ್ತೇಯಂ ಕದಾಪಿ. ದ್ಯೂತಕ್ ಬಾರೋ ಅಂತ ಕರೆದ್ರೆ ನಾನು ಎಂದೆಂದಿಗೂ ಇಲ್ಲ ಅಂತ ಅನ್ನೋದಿಲ್ಲ. ಇದು ಪ್ರತಿಜ್ಞೆ. ಇದು ಸಹಜವಾಗಿ ಮನಸ್ಸಿನಲ್ಲಿ ಅಂದುಕೊಂಡದ್ದಲ್ಲ, ಇದು ಪ್ರತಿಜ್ಞೆ. ನೋಡಿ ಎಷ್ಟು ಚೆನ್ನಾಗಿದೆ. ಜೂಜಾಟಕ್ಕ್ಯಾರೇ ಕರೆದರೂ ನಾನಿಲ್ಲ ಅಂತ ಅನ್ನೋದಿಲ್ಲ. ಏನಿದೆ, ಸತ್ಯನಾರಾಯಣ ಪೂಜೆ ಮಾಡಿದಾಗ ಪ್ರಸಾದ ತಗೊಳ್ಳಿ ಅಂತಂದಾಗ ನಾನಿಲ್ಲ ಅಂತ ಅನ್ನೋದಿಲ್ಲ. ಇದೆಲ್ಲ ಅನ್ನಬೇಕು. ಈ ಪ್ರತಿಜ್ಞೆ ಚಿಂತೆ ಇಲ್ಲ. ಇದರಿಂದ ಹಿತ ಉದ್ಧಾರ ಒಳ್ಳೆಯದಾಗತ್ತೆ.
ಅಲ್ಲೂ ಯಾರ್ಯಾರೋ ಮಾಡಿದ ಸತ್ಯಾನ ಪೂಜೆಯನ್ನ ಪ್ರಸಾದವನ್ನು ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ ಇತ್ಯಾದಿ ಮಾತುಗಳು ಇರಲಿ. ಇಂಥ ವಿಚಿತ್ರವಾಗಿರುವಂತಹದ್ದು ಯಾರ ಶಾಸ್ತ್ರ ಪಾಠಕ್ಕೆ ಕರೆದ್ರು, ಪಾಠಕ್ಕೆ ಕರೆದಾಗ ನಾನು ಪಾಠಕ್ಕೆ ಹೋಗುವುದಿಲ್ಲ ಅಂತ ಅನ್ನೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೆ, ಚಿಂತೆ ಇಲ್ಲ. ಇವನು ಎಂತ ಪ್ರತಿಜ್ಞೆ ಮಾಡಿದ್ದಾನೆ, ಜೂಜಾಟಕ್ಕೆ ಯಾರೇ ಕರೆದ್ರು ನಾನಿಲ್ಲ ಅಂತ ಅನ್ನೋದಿಲ್ಲ, ನಾನು ಹೋಗೇ ಹೋಗ್ತೇನೆ. ಶ್ರೀಮದಾಚಾರ್ಯ ಒಂದೇ ಮಾತಿನಲ್ಲಿ ಉತ್ತರ ಕೊಡ್ತಾರೆ, ಏನ್ ಧರ್ಮರಾಜನಿಗೆ ಹೋಗ್ಲಿ, ಈಗ ಜೂಜಾಟಕ್ಕೆ ಹೋಗುವ ಸಂದರ್ಭದಲ್ಲಿ ಹೋಗ್ತಾ ಇದ್ದಾನೆ, ಹೋಗ್ಲಿ, ಆದರೆ ಪ್ರತಿಜ್ಞೆ ಮಾಡುವಷ್ಟು ಅವನಿಗೆ ಅಗತ್ಯವಿಟ್ಟಿತ್ತು. ಕರೆದಾಗ ನಾನಿಲ್ಲ ಅಂತ ಅನ್ನೋದಿಲ್ಲ ಅಂತ ಏನಿದು? ಶ್ರೀಮದಾಚಾರ್ಯರು ಆ ಮಾತನ್ನ ಹೇಳುವುದಕ್ಕಿಂತ ಮೊದಲು ಕಾರಣವನ್ನು ಕೊಟ್ಟು ಆಮೇಲೆ ಮಾತನ್ನು ಹೇಳ್ತಾರೆ. ಕಲ್ಯಾವೇಶಾತ್ ಪೂರ್ವಂ ಪ್ರತಿಜಜ್ಞೆ ಧರ್ಮಾತ್ಮ ಆಹೂತೋದ್ಯೂತಕರಣಾನ್ ನನಿವರ್ತೇಯಂ ಕದಾಚಿದಪಿ. ಕಲ್ಯಾವೇಶ, ದೈತ್ಯಾವೇಶ, ಅಸುರಾವೇಶ